ಹಾಯ್ ಫ್ರೆಂಡ್ಸ್, ಮೋಸ್ಟ್ ಟ್ರೆಂಡಿಂಗ್ ಇನ್ಸ್ಟಾಗ್ರಾಮ್ ರೀಲ್ಸ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು, ನಾನು ವೈರಲ್ ಆಗಿ ಇನ್ಫ್ಲುಯೆನ್ಸರ್ ಆಗಬೇಕು, ಮತ್ತೆ ಪೇಡು ಪ್ರಮೋಷನ್ ಮಾಡಬೇಕು ಅಂತ ಕನಸು ಕಾಣ್ತಾ ಇರೋರು ರಾತ್ರಿ ಎಲ್ಲ ಕಣ್ಣಲ್ಲಿ ಎಣ್ಣೆ ಬಿಟ್ಕೊಂಡು ಸ್ಕ್ರಿಪ್ಟ್ ಬರೆದು ಅದಕ್ಕೆ ಎದ್ದು ಬಿದ್ದು ವಿಡಿಯೋ ರೆಕಾರ್ಡಿಂಗ್ ಮಾಡಿ ಅದಕ್ಕೆಲ್ಲ ಊಟ ನೀರಿನ ಬಗ್ಗೆ ಚಿಂತೆ ಮಾಡದೆ ಎಡಿಟಿಂಗ್ ಮಾಡಿದ್ರು ಕೂಡ ನೋ ವೈರಲ್, ನೋ ಸಕ್ಸಸ್. ಅದಕ್ಕೆ ನಾನು ನಿಮ್ಗೆ ಒಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ, ಕೇಳಿ ಫ್ರೆಂಡ್ಸ್. ಏನಿಲ್ಲ, ಇದ್ದಲ್ಲಿ ಹುಳ ಉಕ್ಕಿರೋ ತರ ತಿಕ್ಕಲ್ ತರ ಆಡ್ತಿದ್ರೆ ಸಾಕು, ನೋಡಿ. ಇಂಥ ಜನ ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಫ್ರೆಂಡ್ಸ್, ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ತರ ಕಷ್ಟಪಟ್ಟು 108 ಡೈಲಾಗ್ ಹೊಡ್ಕೊಂಡು ಫೇಮಸ್ ಆಗೋದು ಕಷ್ಟ. ಆದ್ರೆ ಫ್ರೆಂಡ್ಸ್, ಈ ಚಪ್ರಿದು ಲೈಫ್ ಟೈಮ್ ಎಲ್ಲೋದ್ರು ಒಂದೇ ಡೈಲಾಗ್. ನಮ್ಮ ಮಗನು ಇವನ್ಕ ದುಡ್ಡು ಕೊಡೋ ನನ್ನ ಮಕ್ಳವ್ರೆ, ಅವ್ರ ಹೆಂಡ್ರು ಮಕ್ಳು ತಣ್ಣಗ ಇರ್ಲಿ, ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ರಿಗೆ ಅನ್ಯಾಯ ಮಾಡಿಲ್ಲ. ಈ ನನ್ ಮಗನ್ ನೋಡ್ತಾ ಇದ್ರೆ ನನಗೆ ಇನ್ನೊಂದ್ ತರ ನೆನಪಾಗುತ್ತೆ ಫ್ರೆಂಡ್ಸ್. ಈ ಸೂರ್ಯವಂಶ ಮೂವಿ ಬಸ್ ಮೇಲೆ ಬಸ್ ತಗೊಂಡು ಹೇಗೆ ಲೈಫ್ ನ ಚೇಂಜ್ ಮಾಡ್ಕೊಂಡ್ರು, ಹಾಗೆ ಈ ನನ್ ಮಗ ಒಂದೇ ಡೈಲಾಗ್ ನ 1000 ಸತಿ ಹೇಳಿ ಲೈಫ್ ನ ಚೇಂಜ್ ಮಾಡ್ಕೊಂಡವನೇ ಫ್ರೆಂಡ್ಸ್. ಜೊತೆ ಯಾರಿದ್ದಾರೆ? ಒಂಥರ ನೋಡಿ ಫ್ರೆಂಡ್ಸ್, ಇದು ಲೈಫ್ ಟೈಮ್ ಇನ್ಸೂರೆನ್ಸ್ ತರ ಮಾಡ್ಕೊಂಡ್ಬಿಟ್ಟವ್ನೆ. ಒಂಥರ ಇದು ಮಾಡಿದುಣ್ಣೋ ಮಾರಾಯ ಅನ್ನೋ ಕತೆ. ನೀವೇ ಬೆಳೆಸಿದ್ದು ನೀವೇ ಸಹಿಸ್ಕೋಬೇಕಲ್ವಾ? बंद करो हाथ जोड़ के मैं मोदी साहब से गुजारिश करता हूँ. अच्छा. ನೋಡಿ ಫ್ರೆಂಡ್ಸ್, ಅಣ್ಣನ್ ಲುಕ್ ಸೇಮ್ ಚಪ್ರಿ ತರ ಇರೋ ಕಾರಣಕ್ಕೆ ಪ್ರಮೋಷನ್ ಗಳು ಕೂಡ ಸೇಮ್ ಚಪ್ರಿ ತರಾನೇ ಬರ್ತಾ ಇರ್ತವೆ ಫ್ರೆಂಡ್ಸ್. ಇವ್ನ್ಯಾವನ ಸೆಡೆ ನನ್ ಮಗ? ಎಲ್ಲ ಒರಿಜಿನಲ್ ಅನ್ಕೊಂಡ್ರ? ಇವೆಲ್ಲ ಬರೀ ಡೂಪ್ಲಿಕೇಟ್. 500 1000 ಸಿಗೋದು ನೋಡಿ. ಈ ಕಣ್ಣಲ್ಲಿ ಇನ್ನೀ ಏನೇನ್ ನೋಡ್ಬೇಕು ಕಾಣೆ. ಮತ್ತೆ ನೋಡಿ ಫ್ರೆಂಡ್ಸ್, ಟ್ರೆಂಡಿಂಗ್ ಅನ್ಕೊಂಡು ಅಮ್ಕು ಡುಮ್ಕು ಇವಳ ಜೊತೆನೂ ವಿಡಿಯೋ ಮಾಡವನೆ. ಇವಳಂತೂ ಹೂವಿನ ಬಾಣದಂತೆ ಅನ್ಕೊಂಡು ಬರ್ತಾ ಹೂವಿನ ಬಾಣ ಹೋಗಿ ಹಾವಿನ ಬಾಣ ತರ ಆಗ್ಬಿಟ್ಟು. ನೀ ಬಂದ ಮೇಲೆ ಬಾಗಿ ಮಾತೇನು. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ. ಅಂತ ನಾನು ಅಮ್ಕು ಡುಮ್ಕು ನಿಮ್ಮೆಲ್ಲರ ಕೇಳ್ಕೊಂತೀನಿ. ಬಿಗ್ ಬಾಸ್ ಹೋಗಕ್ಕೆ ಒಂದು ಅವಕಾಶ ಕೊಟ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಇವ್ನ್ಯಾರೋ ಎಲ್ಬೋರ್ಡು. ನೋಡಿ ಫ್ರೆಂಡ್ಸ್, ಈ ಚಪ್ರಿ ಅಣ್ಣನ್ಗೆ ಬಿಗ್ ಬಾಸ್ ಹೋಗೋ ಆಸೆ ಅಂತೆ. ಅಂತ ಏನ್ ಸಾಧನೆ ಕಿತ್ತು ದಬಾಕಿದಾನೆ ಅಂತ ಬಿಗ್ ಬಾಸ್ ಹೋಗೋಕೆ ಇಷ್ಟ ಪಡ್ತಾನೆ ಫ್ರೆಂಡ್ಸ್. ಇವನ ಹತ್ರ ಏನ್ ಟ್ಯಾಲೆಂಟ್ ಇದೆ, ಅದೊಂದು ಅಮ್ಕು ಡುಮ್ಕು ಬಿಟ್ರೆ ಇವನ ಹತ್ರ ಏನಿಲ್ಲ. ಎಷ್ಟೋ ಜನ ಒಳ್ಳೆ ಕಂಟೆಂಟ್ ಕ್ರಿಯೇಟರ್ ಗಳಿಗೆ ಬಿಗ್ ಬಾಸ್ ಹೋಗೋಕೆ ಚಾನ್ಸ್ ಸಿಗ್ತಾ ಇಲ್ಲ ಅಂತ ಎಷ್ಟೋ ಒದ್ದಾಡ್ತಾ ಇದಾರೆ. ಇವನ್ ನೋಡಿದ್ರೆ ಏನೋ ಕಿತ್ತು ದಬಾಕಿದಾನೆ ಅಂತ ಅನ್ಕೊಂಡು ಈ ತರ ಚಾನ್ಸ್ ಕೇಳ್ತಾವನೆ ಫ್ರೆಂಡ್ಸ್.